ಈ ಧನಸ್ಸು ರಾಶಿಯವರಿಗೆ ಸೂರ್ಯಗ್ರಹಣ ಅಂದರೆ ಚಂದ್ರಗ್ರಹಣದಲ್ಲಿ ಶುಭ ಫಲಗಳನ್ನ ಹೇಳಿದ್ರು. ಈ ಸೂರ್ಯಗ್ರಹಣದಲ್ಲಿ ಮಿಶ್ರ ಫಲ ಅಂತ ಹೇಳ್ತಾ ಇದ್ದೀರಾ ನೀವು. ಹೇಗಿದೆ ಈ ಮಿಶ್ರ ಫಲ ಧನಸ್ಸು ರಾಶಿಯವರಿಗೆ? ಧನಸ್ಸು ರಾಶಿಯವರಿಗೆ ಅಂತಂದಾಗ ದೀರ್ಘಕಾಲದಿಂದ ಈ ಗೃಹ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಒಂದು ಪ್ರಭಾವ ಇರುತ್ತೆ ಧನಸ್ಸು ರಾಶಿಯವರಿಗೆ. ಈ ಬಾರಿ ಆಗತ್ತೆ ಅಂತಕ್ಕಂಥದ್ದು ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಗೃಹವನ್ನು ನಿರ್ಮಾಣ ಮಾಡೋದಕ್ಕಾಗೋದಿಲ್ಲ. ಅಥವಾ ಉದ್ಯೋಗಕ್ಕೆ ಹೋಗ್ತಾರೆ, ಅಲ್ಲಿ ಉದ್ಯೋಗ ಅಭಿವೃದ್ಧಿ ಆಗದಲ್ಲಿ ಇರತಕ್ಕಂಥದ್ದನ್ನು ಕಾಣ್ತೇವೆ. ಈ ಇನ್ನು ಯಾವ ರೀತಿ ನಕಾರಾತ್ಮಕವಾಗಿ ಈ ಗ್ರಹಣದ ಪ್ರಭಾವ ಬೀರುತ್ತೆ ಇವರ ಮೇಲೆ ಅಂದರೆ ಆರೋಗ್ಯ ಸಮಸ್ಯೆ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ಈ ರೀತಿಯಾಗಿ ಸಮಸ್ಯೆ ಹೆಚ್ಚಾಗ್ತಾ ಹೋಗ್ತಕ್ಕಂಥ ಸಮಯದಲ್ಲಿ ಇವರ ಕುಟುಂಬದಲ್ಲಿ ಕಲಹ ಈ ಥರದನ್ನು ಕಾಣ್ಬೋದು. ಇದಕ್ಕೆ ಪರಿಹಾರ ಅಂತ ಹೇಳಿದಾಗ ಯಾಕೆಂದರೆ ಸಮಸ್ಯೆ ಇದ್ದಿದ್ದೆ, ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದೇ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಹಳದಿ ವಸ್ತ್ರವನ್ನು ಮತ್ತು ಗೋಧಿಯನ್ನು ದಾನವಾಗಿ ನೀಡೋದ್ರಿಂದ ಈ ರಾಶಿಯವರು ಧನಸ್ಸು ರಾಶಿಯವರು ಶುಭ ಫಲಗಳನ್ನು ಕಾಣ್ಬೋದು. ಯಾರು ಮನೆಯನ್ನು ಕಟ್ಟಬೇಕು ಅಂತ ಕನಸನ್ನು ಇಟ್ಟಿರ್ತಾರೆ ಅಥವಾ ಯಾರು ಒಂದು ಜಾಗವನ್ನು ನಿವೇಶನವನ್ನು ಖರೀದಿ ಮಾಡಬೇಕು ಅಂತ ಕನಸನ್ನು ಇಟ್ಟಿರ್ತಾರೆ, ಅವರು ಇಲ್ಲಿಯವರೆಗೂ ಸುಮಾರು 4-5 ವರ್ಷದಿಂದ ಧನಸ್ಸು ರಾಶಿಯವರಿಗೆ ಗೃಹವನ್ನು ನಿರ್ಮಾಣ ಅಥವಾ ಖರೀದಿ ಮಾಡ್ತಕ್ಕಂಥ ಯೋಗ ಇಲ್ಲ. ಈ ಮುಂದೆ ಬರ್ತಕ್ಕಂಥ ಸಂವತ್ಸರದಲ್ಲಿ ಆ ಯೋಗ ನಿಶ್ಚಯವಾಗಿ ಅವ್ರಿಗೆ ಇರ್ತಕ್ಕಂಥದ್ದನ್ನು ಕಾಣ್ಬೋದು. ಆದರೆ ಅಲ್ಲಿ ಯೋಗ ಫಲವನ್ನು ಕೊಡಬೇಕು ಅಂದಾಗ ಇವರು ಇಲ್ಲಿ ಪರಿಹಾರವನ್ನು ಮಾಡಿಕೊಳ್ಬೇಕಾಗತ್ತೆ. ಏನು ಪರಿಹಾರ? ತೀರ್ಥಸ್ಥಾನವನ್ನು ಮಾಡ್ತಕ್ಕಂಥದ್ದು, ಹಳದಿ ವಸ್ತ್ರದಲ್ಲಿ ಗೋಧಿಯನ್ನು ಕಟ್ಟಿ ದಾನವಾಗಿ ನೀಡ್ತಕ್ಕಂಥದ್ದು, ಅಥವಾ 4-5 ಜನ ಭಿಕ್ಷುಕರಿಗೆ ಕಂಬಳಿಯನ್ನು ಕೊಡ್ತಕ್ಕಂಥದ್ದು. ಈ ರೀತಿಯಾಗಿ ಮಾಡೋದ್ರಿಂದ ಧನಸ್ಸು ರಾಶಿಯವರು ಶುಭ ಫಲಗಳನ್ನು ಕಾಣ್ಬೋದು. ಓಕೆ ಗುರುಗಳೇ, ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಶುಭ ಫಲನ ಅಶುಭ ಫಲನ ಅಥವಾ ಮಿಶ್ರ ಫಲನ ಈ ಸೂರ್ಯಗ್ರಹಣ? ಮಕರ ರಾಶಿಯವರಿಗೆ ಅಶುಭ ಫಲಗಳನ್ನು ಕಾಣ್ಬೋದು ಈಗ ವಾಸ್ತವವಾಗಿ. ಯಾತಕ್ಕೆ ಅಂತ ಬಂದಾಗ ಮಕರ ರಾಶಿಯವರಿಗೆ 7.5 ಪ್ರಭಾವ ನಿವಾರಣೆ ಆಗಿದೆ, ಹೌದಲ್ವಾ? ಆದರೆ ಗ್ರಹಣದ ಪ್ರಭಾವ ಇನ್ನೂ ಮುಗಿದಿಲ್ಲ ಅವ್ರಿಗೆ. ಯಾತಕ್ಕೆ ಅಂದರೆ ಮಕರ ರಾಶಿ ಅಧಿಪತಿ ಶನೈಶ್ಚರನ ಆಗಿರ್ತಾನೆ. ಶನೈಶ್ಚರನು ಒಂದು ಗ್ರಹಣ ಸಮಯದಲ್ಲಿ ವ್ಯಯಸ್ಥ ವಕ್ರಶನಿ ಮೀನರಾಶಿಯಲ್ಲಿ ಇರ್ತಾನೆ ಶನೈಶ್ಚರ. ಆ ಸಮಯದಲ್ಲಿ ಏನು ಪ್ರಭಾವವನ್ನು ಕೊಡ್ತಾನೆ ಅಂತ ಬಂದಾಗ ಕುಟುಂಬ ಜೀವನದಲ್ಲಿ ಕಲಹ, ಅಥವಾ ಯಾರೋ ಸಂಬಂಧಿಕರು ತುಂಬ ದೂರ ಹೋಗ್ಬಿಟ್ಟಿರ್ತಾರೆ ಅಂಥ ಸಂಬಂಧಿಕರು ಪುನಃ ಮರಳಿ ಬರ್ತಕ್ಕಂಥದ್ದು, ಕುಟುಂಬದಲ್ಲಿ ಒಂದು ನೆಮ್ಮದಿ ವಾತಾವರಣ ಅಂತಕ್ಕಂಥದ್ದು ಸೃಷ್ಟಿ ಆಗ್ತಕ್ಕಂಥದ್ದು ಈ ಗ್ರಹಣ ಸಮಯದಲ್ಲಿ ಕಾಣ್ಬೋದು. ಮತ್ತು ಇವರಿಗೆ ಆರ್ಥಿಕವಾಗಿ ತುಂಬ ಸಂಕಷ್ಟಗಳು ಎದುರಾಗ್ತಕ್ಕಂಥದ್ದು. ಆರ್ಥಿಕವಾಗಿ ಸಂಕಷ್ಟ ಅಂದರೆ ಯಾವ ರೀತಿ? ಮಕರ ರಾಶಿಯವರು ಸಾಲದ ಬಾಧ್ಯತೆ ಹೆಚ್ಚಾಗ್ತಕ್ಕಂಥದ್ದು. ಅವರು ಯಾವುದೋ ಒಂದು ಫೈನಾನ್ಸ್ ಕೊಡಿಸಿರ್ತಾರೆ ಅಥವಾ ಯಾರಿಗೋ ಒಂದು ಶೂರಿಟಿ ಹಾಕಿ ಧನವನ್ನು ಕೊಟ್ಟಿರ್ತಾರೆ, ಅಂತಹದೆಲ್ಲ ಇವರಿಗೀಗ ರಿಟರ್ನ್ ಆಗ್ತಕ್ಕಂಥದ್ದು ಅಂದರೆ ಪ್ರಭಾವ ಉಲ್ಟಾ ಆಗ್ತಕ್ಕಂಥದ್ದನ್ನು ಕಾಣ್ಬೋದು. ಹಾಗಾಗಿ ಮಕರ ರಾಶಿಯವರು ಉದ್ದಿನ ಬೇಳೆ ಅಥವಾ ಎಳ್ಳು ಗೋಧಿಯನ್ನು ದಾನವಾಗಿ ಕೊಡೋದ್ರಿಂದ ಒಳ್ಳೆಯ ಫಲಗಳನ್ನು ಕಾಣ್ಬೋದು.